ನಂದನ್ ಕಶ್ಯಪ್ ಸರ್, ಈಗ BR ಪಾಟೀಲ್ ಅವರು ಹಿರಿಯ ಶಾಸಕರು, ಅವರು ಸಚಿವರಾಗಿರಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮೆಚ್ಚೋಕೆ, ಮಿನಿಸ್ಟರ್ ಆಗಲಿಕ್ಕೆ ಈ ರೀತಿಯಾಗಿ ಆರೋಪವನ್ನ ಮಾಡಿ ಡೆಲ್ಲಿಗೆ ಹೋದ್ರು, ಪ್ರೆಸ್ ಮೀಟ್ ಮಾಡಿಸಿದ್ರು ಅನ್ನುವಂತ ಒಂದು ಗಂಭೀರ ಆರೋಪ ಇದೆ. ಅವ್ರು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರು ಅಂತ ಹೇಳಿ. ನೋಡಿ, ಯಾವ ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ. ಮಾದೇವಪುರದಲ್ಲಿ ಯಾವ ರಾಜಕೀಯ ಲಾಭಕ್ಕೆ ಮಾಡ್ಬೇಕಾಗಿತ್ತು? ಮನ್ಸೂರ್ ಅಲಿ ಖಾನ್ ಅವರು ಸೋತ್ರು, ನಮ್ಮ ಪಕ್ಷದ ಅಭ್ಯರ್ಥಿ ಸೆಂಟ್ರಲ್ ಅಲ್ಲಿ. ಸುಮ್ನೆ ಕೂತ್ಕೊಂಡ್ರೆ ಕೇಳಿಸ್ಕೋಬೇಕು. ನೆಕ್ಸ್ಟ್ ಟಾರ್ಗೆಟ್ ಅದೇ ಅಂತಿದ್ದಾರೆ. ಅಲ್ಲ, ನೆಕ್ಸ್ಟ್ ಟಾರ್ಗೆಟ್ ಅದೇ. ಉತ್ಕರ್ಷ್ ಅವರೇ, ನೆಕ್ಸ್ಟ್ ಟಾರ್ಗೆಟ್ ಅದೇ. ನಿಮ್ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಕೊಡಕ್ಕಾಯ್ತಾ? ನಿಮ್ ಕೈಯಲ್ಲಿ ನಂದನ್ ಕಶ್ಯಪ್ ಅವರೇ, ಮಾಹಿತಿಗಳನ್ನ ಇಟ್ಕೊಂಡು ಮಾತಾಡ್ಬೇಕು. ಮಹಾದೇವಪುರದ ಬಗ್ಗೆ ನೀವು ಹೇಳಿದ್ರಿ, ನಿಮ್ ಕೈಯಲ್ಲಿ EVM ಬಗ್ಗೆ ಹೋದಾಗ, ಅನೇಕ ವಿಚಾರಗಳ ಬಗ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ, ನಿಮ್ಮ ಧೀಮಂತ ನಾಯಕರಿಗೆ ಉಗಿದು ಚೀಮಾರಿ ಹಾಕಿ ಕಳಿಸಿದೆ ಎಷ್ಟೋ ಬಾರಿ. ನಂದನ್ ಕಶ್ಯಪ್ ಸರ್, ಈಗ ನಂದನ್ ಕಶ್ಯಪ್ ಸರ್, ಈಗ ನೋಡಿ, ರಾಹುಲ್ ಗಾಂಧಿ ಅವರು ನಾಳೆ ಹೋರಾಟ ಇಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲೇ ಚಾರ್ಜ್ ಶೀಟ್ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಇದೆ ಅಂದರೆ ಈ ಥರದ ಆರೋಪ. ಇದು ಬೇಕಂತಲೇ ಈ ಟೈಮ್ನಲ್ಲೇ ನಮ್ಗೆ ಲಾಭ ಆಗಲಿ ಅಥವಾ ಅಲ್ಲಿ ಒಂದು ಅಸ್ತ್ರ ಸಿಗಲಿ, ಇದೇ ಒಂದು ಚಾರ್ಜ್ ಶೀಟ್ ವಿಚಾರನ ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು, ಎಲ್ಲ ಇದೇ ಟೈಮ್ನಲ್ಲಿ ಆಗುತ್ತೆ ಅಂದರೆ ಪ್ರೀ ಪ್ಲ್ಯಾಂಡ್ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆಯಾ ಅಂತ? ನೋಡಿ, ಯಾವುದು ಪ್ರೀ ಪ್ಲಾನ್ಡ್ ಇಲ್ಲ. ನಾವು ಎಲೆಕ್ಷನ್ ಕಮಿಷನ್ಗೆ BR ಪಾಟೀಲ್ ಅವರು 10 ರಿಂದ 15 ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅವರ ಕಂಪ್ಲೇಂಟ್ ಮೇಲೆ ಯಾಕೆ ಆಕ್ಟ್ ಮಾಡಿಲ್ಲ? ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ರಾಹುಲ್ ಗಾಂಧಿ ಬಂದೋದ್ಮೇಲೆ ಬೆಂಗಳೂರಲ್ಲಿ ಅಡ್ರೆಸ್ ಮಾಡಿದ್ಮೇಲೆ ಆ ಕಂಪ್ಲೇಂಟ್ ಮೇಲೆ ಯಾಕೆ ಇದ್ ಮಾಡಿಲ್ಲ? ದಿನೇಶ್ ಗುಂಡೂರಾವ್ 10 ಕಂಪ್ಲೇಂಟ್ ಕೊಟ್ಟಿದ್ರು, ಯಾಕೆ ಕಂಪ್ಲೇಂಟ್ ಆಕ್ಟ್ ಮಾಡ್ಲಿಲ್ಲ? ಇನ್ನೊಮ್ಮೆ NGO ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಯಾಕೆ ಆಕ್ಟ್ ಮಾಡ್ಲಿಲ್ಲ? ಬಟ್ ಇದು ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇಂಟ್ರೆಸ್ಟ್, ಇದು ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ವೈಯಕ್ತಿಕವಾಗಿ ಇಂಟ್ರೆಸ್ಟ್. ಬಟ್ ಬೇರೆ ಬೇರೆ ನಾಯಕರು ಬಲವಂತವಾಗಿ ಹೋಗ್ತಿದ್ದಾರೆ ಹೋರಾಟಕ್ಕೆ, ಒಪ್ಕೊಳ್ತಿಲ್ಲ, ಅವರು ಹೋರಾಟಕ್ಕೆ ಒಪ್ಕೊಳ್ತಾ ಇಲ್ಲ. ಓನ್ಲಿ ರಾಹುಲ್ ಗಾಂಧಿ ಅವರು ಅಷ್ಟೇ ಏಕಾಂಗಿ ಹೋರಾಟ, ಇದು ಮನಸ್ಸಿನ ಪೂರ್ವಕವಾಗಿ ಯಾರು ಹೋಗ್ತಿಲ್ವಂತೆ. ನೋಡಿ, ಎಲ್ಲಾ ಮಿತ್ರ ಪಕ್ಷದವರು ಬರ್ತಾರೆ ನಾಳೆ ರಾಮಲೀಲಾ ಮೈದಾನ್ಗೆ. ಇವರ ಮಾಡಿರುವ ಹಗರಣವನ್ನು ದೇಶದ ಮುಂದೆ ನಾವು ಪಟ ಬಯಲು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 140 ಕೋಟಿ ಜನಕ್ಕೆ ನಾವು ಇದನ್ನ ತಲುಪಿಸ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಸೈನಿಕರು, ಕಾರ್ಯಕರ್ತರು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ನಾವು ತಲುಪಿಸ್ತೀವಿ. ಪ್ರಭು ಅವರು, ಎಸ್, ಉತ್ಕರ್ಷ್ ಅವರೇ, ಈಗ BJP ನಾಯಕರಿಗೆ, ಕೆಲವೊಂದಿಷ್ಟು ನಾಯಕರಿಗೆ, ಗೆದ್ದಿರುವಂತವ್ರಿಗೆ ನಡುಕ ಶುರುವಾಗಿದೆಯಂತೆ. ಎಲ್ಲಿ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಬರ್ತಾರೋ, ಎಲ್ಲಿ ಕೆದಕ್ತಾರೋ ಅಂತ ಹೇಳಿ. ಯಾವ ನಡುಕ ಕೂಡ ಶುರುವಾಗಿಲ್ಲ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ತಲೆ ಬುಡ ಇಲ್ಲದೆ ಆರೋಪಗಳನ್ನು ಮಾಡಿದ್ರೆ ಬಿಹಾರದಲ್ಲಿ ಇದೇ ರೀತಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವರ ರಾಹುಲ್ ಗಾಂಧಿ ಅವರು ಹೋಗಿದ್ ಕಡೆ ಎಲ್ಲ ಬರಿಯಲ್ಲಿ ಮಾತಾಡಿದ್ದೆ ಮತ ಚೋರಿ, ವೋಟ್ ಚೋರಿ ಅಂತ. ಎಷ್ಟು ಸೀಟ್ ಗೆದ್ರು ಜನ? ಹಾಗಾದ್ರೆ ಬಿಹಾರ್ನ ಜನ ದಡ್ರ? ಬಿಹಾರ ಜನಕ್ಕೆ ರಾಜಕೀಯ ಪ್ರಬುದ್ಧತೆ ಇಲ್ವಾ? ಸೊ ಬಹಳ ಸ್ಪಷ್ಟವಾಗಿ ಜನ ಇದನ್ನ ತಿರಸ್ಕಾರ ಮಾಡಿ ರಾಹುಲ್ ಗಾಂಧಿ ಅವರ ಬೂಟಾಟಿಕೆ ಆರೋಪಗಳು ಪ್ರತಿ ಬಾರಿ ಕೂಡ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು, ಪಲಾಯನ ಮಾಡುವಂಥದ್ದು. ನಿನ್ನೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕಾದ್ರೆ ಒಂದು ಆರೋಪವನ್ನ ಮಾಡಿದಾಗ ರಾಜಕೀಯದಲ್ಲಿ ನಮಗೆ ಆ ಆರೋಪಕ್ಕೆ ಉತ್ತರವನ್ನ ಕೇಳುವಂತ ಕ್ಷಮತೆ ಇರಬೇಕು. ಆ ಕ್ಷಮತೆ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾತನಾಡುವಂಥದ್ದು ಇವರು? ಪ್ರತಿ ಬಾರಿ ವೋಟ್ ಚೋರಿ ಅಂದ್ರು. ಪ್ರತಿ ಚುನಾವಣೆ ಇವತ್ತು ಆಯ್ತು, ಕೇರಳದಲ್ಲಿ ಇವತ್ತು ತಿರುವನಂತಪುರಂ ಅಲ್ಲಿ ಎಲ್ಲ ಕಡೆ ವೋಟ್ ಚೋರಿ ಹೇಳಿದ್ರಲ್ಲ. ಕೇರಳ ಕಾಂಗ್ರೆಸ್ನ ಭದ್ರಕೋಟೆ ಏನಾಯ್ತು ಇವತ್ತಾಗಾದ್ರೆ? ನೋಡಿ ಸರ್, ನೀವು ಚುನಾವಣೆಯಲ್ಲಿ ವಿಚಾರಗಳನ್ನು ತಗೊಂಡಾಗ ಅದು ಜನಕ್ಕೆ ಮುಟ್ಟುವಾಗಿರಬೇಕು. ಸುಮ್ನೆ ಆರೋಪಗಳನ್ನು ಮಾಡೋ. ಈಗ ಮಹಾದೇವಪುರದ ಬಗ್ಗೆ ನಂದನ್ ಕಶ್ಯಪ್ ಅವ್ರು ಮಾತಾಡೋದು ಪ್ರೂವ್ ಮಾಡಕ್ಕಾಯ್ತಾ? ಬಹಳ ಸಿಂಪಲ್ ಆಗಿ ಈಗ ನೀವು ಆರೋಪವನ್ನು ಮಾಡಿದಾಗ ನಾನೇ ಕೇಳ್ತೀನಿ, ಒಂದು ಅಫಿಡವಿಟ್ ಅಲ್ಲಿ ಸಿಗ್ನೇಚರ್ ಹಾಕಿ ಕೊಡಿ ಪ್ರಭು ಅವರೇ ನೀವು ಅಂತ. ಕೊಡಕ್ ನಿಮಗೆ ಧೈರ್ಯ ಇಲ್ಲ ಅಂತ ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಹೇಳ್ತಾರೆ, ನನ್ನ ಜವಾಬ್ದಾರಿ ಏನಂದ್ರೆ ಬರೀ ಪ್ರಶ್ನೆ ಕೇಳೋದಂತೆ. ಹಾಗಾದ್ರೆ ಉತ್ತರ ಬೇಡ ಇವ್ರಿಗೆ? ಉತ್ತರ ಸುಮ್ಮನೆ ಹಾಗೆ ಕೊಡಕ್ಕಾಗತ್ತಾ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದೇನು ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿ ಆಫೀಸಾ ಉತ್ತರ ಕೇಳಕ್? ಇರೋ ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಸರ್. ಅದು SIR ಮಾಡುವಂತದ್ದು ಕಾನ್ಸ್ಟಿಟ್ಯೂಷನ್ ಹಕ್ಕದು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್, ಮತದಾನದ ಹಕ್ಕು ಸಾಂವಿಧಾನಿಕವಾಗಿದೆ. ಅದರ ಬಗ್ಗೆ ಅನುಮಾನಗಳು ಬಂದಾಗ ಪ್ರಶ್ನೆ ಮಾಡಬೇಕಾಗುತ್ತೆ, ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಬಾಡಿ ಮೇಲೆ ನೀವು ಆರೋಪ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅವ್ರದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಹೋಗ್ಬೇಕು. ಬಹಳ ಸ್ಪಷ್ಟವಾಗಿ SIR ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಬೇಸಿಕ್ ಅಂಶ. ಅದು ಆರ್ಟಿಕಲ್ 324. ನಂದನ್ ಕಶ್ಯಪ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ಲಿ. ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ,
ಬಿಜೆಪಿ ಇದ್ದಾಗೂ ಮಾಡಿ ಇಟ್ಸ್ ರೆಗ್ಯುಲರ್ ಪ್ರೋಸೆಸ್. Okay. ಈ ಎಲ್ಲದಕ್ಕೂ ಉತ್ತರ ಏನು ಅಂತಂದ್ರೆ SIR Regular ವಿಶೇಷ process. ಮತಪಟ್ಟ ಪರಿಷ್ಕರಣೆ. ಆದ್ರೆ ಗೊತ್ತಿರೋ ಯಾರು ನುಸುಳುಕೋರ್ರು ದೇಶ ದ್ರೋಹಿಗಳು ಬಂದಿರ್ತಾರಲ್ಲ ಅವರೆಲ್ಲರೂ ಒತ್ತು ಆಚೆ ಹಾಕುವಂತ ಪ್ರಕ್ರಿಯೆ ಇದು. ಬರ್ತೀನಿ ಕಶ್ಯಪ್ ಸರ್. ಸಾಯಿಸೋದು ಬಿಜೆಪಿ ಕೆಲಸ. ಎಸ್ ಸರ್ ಬರ್ತೀನಿ. ಬದುಕಿರೋರ್ನ ಸಾಯಿಸಲ್ಲ ನಾವು. ಕಶ್ಯಪ್ ಅವರೇ ಬರ್ತೀನಿ. ಬದುಕಿರೋರ್ನ ಒಂದು ಬ್ರೇಕ್ ಸಾಯಿಸಲ್ಲ. ಸಮಯ ಆಗಿದೆ ಸರ್. ಮಾಹಿತಿಯ ಕೊರತೆ ಇದೆ ಬಿಡಿ, ನಂದನ್ ಕಶ್ಯಪ್ ಅವರೇ ನಿಮ್ಗೆ ಮಾಹಿತಿ ಕೊರತೆ ಇದೆ. ಬರ್ತೀನಿ ಸರ್.